ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸವಿತಾ ಮೇಕಪ್ ಆರ್ಟಿಸ್ಟ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಮಹಾಲಕ್ಷ್ಮಿಯ ದರ್ಶನ ಒಳ್ಳೆ ರೀತಿಯಲ್ಲಿ ಆಯಿತು. ಈಗ ನಾವು ಶಿರಡಿಯ ಸಾಯಿಬಾಬಾನನ್ನ ನೋಡಲಿಕ್ಕೆ ಹೊರಟಿದ್ದೇವೆ. ನಮ್ಮದಿನ್ನು ಬ್ರೇಕ್ಫಾಸ್ಟ್ ಆಗಲಿಲ್ಲ. ಯಾವುದಾದ್ರೂ ಒಳ್ಳೆ ಹೋಟೆಲ್ ಉಂಟಾ ನೋಡುವಾಗ ನಮಗೆ ಸಿಕ್ಕಿದೆ ಉಡುಪಿ ಹೋಟೆಲ್. ಮಹಾರಾಷ್ಟ್ರದಲ್ಲಿ ನಮ್ಮ ಉಡುಪಿಯ ಹೋಟೆಲ್ ನೋಡುವಾಗ ತುಂಬ ಖುಷಿಯಾಯಿತು. ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಎಲ್ಲ ಒಳ್ಳೆ ಇತ್ತು. ಹಾಗೆ ಬ್ರೇಕ್ಫಾಸ್ಟ್ ಮಾಡಿ ನಾವು ಈಗ ಶಿರಡಿ ಕಡೆ ಹೊರಟಿದ್ದೇವೆ. ಶಿರಡಿಗೆ ಹೋಗಬೇಕು, ಸಾಯಿಬಾಬಾನ ದರ್ಶನ ಮಾಡಬೇಕು ಅಂತೇಳಿ ತುಂಬ ವರ್ಷದಿಂದ ಎಣಿಸ್ತಾ ಇದ್ದೆವು. ಆದರೆ ಆಗ್ತಾ ಇರಲಿಲ್ಲ. ಯಾವುದಕ್ಕೂ ಒಂದು ಯೋಗ ಕೂಡಿ ಬರಬೇಕು ಅಂತ ಹೇಳ್ತಾರೆ. ಅದೇ ಥರ ನಮಗೆ ಕೂಡ ಈ ಸರಿ ದೇವರ ದಯದಿಂದ ಹೋಗುವ ಯೋಗ ಸಿಕ್ಕಿದೆ. ಪುಣೆ ರೀಚ್ ಆಗುವಾಗ ಮಧ್ಯಾಹ್ನ ಆಯಿತು. ಹಾಗೆ ನಾವು ಪುಣೆಯಲ್ಲಿ ಊಟಕ್ಕೆ ಹೋಟೆಲ್ ಶೀತಲ್ಗೆ ಬಂದೆವು. ಇವರು ತಮ್ಮನ ಫ್ರೆಂಡ್ ಕುಮಾರ್ ಶೆಟ್ಟಿ ಮತ್ತೆ ಆನಂದ್ ಶೆಟ್ಟಿ ಹೇಳಿ ಅವರು ಅಲ್ಲೇ ಹೋಟೆಲಲ್ಲಿ ನಮಗೆ ಬಂದು ಮೀಟ್ ಆದ್ರು. ಸೂಪರ್ ಉಂಟು, ಲೈಕ್ ಅರ್ಧ ರೊಟ್ಟಿ ಬೇಡ. ಹೋಟೆಲ್ ಶೀತಲಿದ್ದು ಫುಡ್ ತುಂಬ ಟೇಸ್ಟಿ ಇತ್ತು. ನೀವು ಯಾರಾದರೂ ಪುಣಕ್ಕೆ ಹೋದರೆ ಒಮ್ಮೆ ವಿಸಿಟ್ ಮಾಡಿ. ಹೋಟೆಲ್ ಶೀತಲ್ ಪುಣದು ಮೇನ್ ಸಿಟಿಯಲ್ಲಿ ಉಂಟು. ಮಧ್ಯಾಹ್ನದ್ದು ಊಟ ತುಂಬ ಒಳ್ಳೆ ಇತ್ತು. ಇದನ್ನು ನಮ್ಮ ತಮ್ಮನ ಫ್ರೆಂಡ್ ಆನಂದ್ ಶೆಟ್ಟಿ ಅವರು ಮತ್ತು ಕುಮಾರಣ್ಣ ಅವರು ಸಹ ಕೊಟ್ಟದ್ದು. ಅದರೊಟ್ಟಿಗೆ ಕುಮಾರಣ್ಣ 2 ಬಾಕ್ಸ್ ಪಾನ್ ಬೀಡ ತಂದು ಕೊಟ್ಟಿದ್ರು. ಫಸ್ಟ್ ಟೈಮ್ ನಾನು ಇಷ್ಟು ಟೇಸ್ಟ್ ಇದು ಪಾನ್ ಬೀಡ ತಿನ್ನೋದು. ಇದು ನನ್ನ ದೋಸೆ. ನಾವೊಂದು 30 ವರ್ಷದಿಂದ ದೋಸೆ ಆಗಿದ್ದೇವೆ. ಇದು ಅವ್ರದ್ದು ಬಾರ ರೆಸ್ಟೋರೆಂಟು ಆನಂದ್ ಶೆಟ್ಟಿ ಹೇಳಿ, ನಮ್ಮ ಪ್ರಾಣ ಸಹಿತ ಇವ್ರದ್ದು ಚಾನಿನಿ ಬಾರ ರೆಸ್ಟೋರೆಂಟು. ನೀವು ಬಂದದ್ದು ಬಹಳ ಖುಷಿ ಆಯ್ತು. ಇನ್ನು ನಮ್ಗೆ ಸಹ ಖುಷಿ ಆಯ್ತು. ಹೋಗುವವರು ಇನ್ನು ರಿಟರ್ನ್ ಹೋಗುವಾಗ ಊರಿಗೆ ಹೋಗುವ ಪುನೊಮ್ಮೆ ಬನ್ನಿ, ಊಟ ಮಾಡಿಕೊಂಡು ಹೋಗಿ. ಥ್ಯಾಂಕ್ ಯು. ಸ್ಪೆಷಲ್ ಊರ್ದ ಕೋರಿ ಮಾಡ್ಬೇಡ. ಎಲ್ಲರಿಗೂ ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಹೆಪ್ಪಲ ಠಾಕೂರ್ ಶೆಟ್ಟಿ ಕಂಡು ಬರ್ತೀರಾ? ಅಲ್ಲ ನೀನೆಂತ ಅಲ್ಲ ನೀನು ಇದು ಅಲ್ಲಿ ಇದು ಇಲ್ಲಿ ಹೀಗೆ ತೋರ್ಸುದಾ? ಬಟಂಡ ನಿಮ್ಗೆ ತೋರ್ಬೇಕಲ್ಲ. ಹೌದು, ನೀನು ಇಳಿಸಿ ಎಲ್ಲ ತೋರಿಸ್ಬೇಕು. ಅದು ಇದು ಗಾಡಿಯನ್ನು ಮಂಡೆಲ್ಲ ಹೊತ್ಕೊಂಡು ಹೋಗ್ಬೇಕಾಗ್ತದೆ. ಕುಮಾರಣ್ಣನಿಗೆ ಹೇಳಾಯ್ತಾ ಬೀಡ ಬಾರಿ ಒಳ್ಳೆ ಇತ್ತು ಅಂತ, ತುಂಬಾ ಟೇಸ್ಟ್ ಇತ್ತು. ಕುಮಾರಣ್ಣನಿಗೆ ಹೇಳು. ಎಲ್ಲ ಮೀಟ್ ಆಗಿ ಖುಷಿ ಆಯ್ತಾ ನಿಂಗೆ? ಪೂನದ್ದೆಲ್ಲ ಎಷ್ಟು ವರ್ಷ ಆಯ್ತು ಮೀಟ್ ಆಗಿ? ನಾನು ಪೂನ ಬಿಟ್ಟು 25 ವರ್ಷ ಆಯ್ತು. ಅದ ನಂತರ ಮಿಡ್ಲಲ್ಲಿ 4-5 ಇಯರ್ಸ್ ಬ್ಯಾಕ್ ಒಮ್ಮೆ ಸಿಕ್ಕಿದೆ ಎಲ್ಲರಿಗೆ. ಮತ್ತೆ ಮಿಸ್ ಆಗುದು ಅಂತ ಹೇಳ, ನಾನು ಯಾವಾಗಲೂ ಕಾಲ್ ಟಚಲ್ಲಿ ಇರ್ತೇನೆ ಎಲ್ಲರಿಗೂ. ಹಾಗಾಗಿ ನಾನು ಯಾವಾಗಲೂ ಸಿಗ್ತೇನೆ. ಪರ್ಸನಲ್ ಆಗಿ ನಿಂಗಿಲ್ಲ, ಆದರೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೇನೆ. ನಮಗೆ ಸಹ ಖುಷಿ ಆಯ್ತು ಎಲ್ಲರ ಮೀಟ್ ಆಗಿ. ಊಟ ಎಲ್ಲ ಸೂಪರ್ ಇತ್ತು ಆಯ್ತಾ? ಫ್ರೆಂಡ್ಸ್, ಗಾಡಿಯಲ್ಲಿ ಕೂತು ಕೂತು ಸಾಕಾಯಿತು. ಹಾಗೆ ಸ್ವಲ್ಪ ಮಧ್ಯಾಹ್ನದ ಟೀ ಬ್ರೇಕ್ ಟೈಮಲ್ಲಿ ನಮಗೊಂದು ಒಳ್ಳೆ ಹೋಟೆಲ್ ಸಿಕ್ಕಿತ್ತು. ಏನಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ವಾಕ್ ಮಾಡಲಿಕ್ಕೆ ಸ್ಪೇಸ್ ಮತ್ತು ಅದರೊಟ್ಟಿಗೆ ಜೋಕಾಲಿ ಆಟ ಆಡಲಿಕ್ಕೆಲ್ಲ ಇತ್ತು. ಹಾಗೆ ನಾವೆಲ್ಲರೂ ಕೂಡ ಸ್ವಲ್ಪ ಜೋಕಾಲಿಯಲ್ಲೆಲ್ಲ ಆಟ ಆಡಿ ರಿಲ್ಯಾಕ್ಸ್ ಆದೆವು.
ಫ್ರೆಂಡ್ಸ್, ನಾವು ಶಿರ್ಡಿ ರೀಚ್ ಆಗುವಾಗ ನೈಟ್ 9:30 ಆಗಿತ್ತು. ಮತ್ತೆ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೋದೆವು. ಹೋಟೆಲ್ ಸಹ ಅಷ್ಟೇ ತುಂಬ ಒಳ್ಳೆ ಇತ್ತು, ಶ್ರೀ ಸಾಯಿ ಕೃಷ್ಣ ಅಂತೇಳಿ. ಇಲ್ಲಿ ಸಹ ನಮಗೆ ಒಳ್ಳೆ ಅರೇಂಜ್ಮೆಂಟ್ ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ಮಾಡಿದ್ರು. ಸಾಯಿ ಕೃಷ್ಣ ಉಡುಪಿ ಶಿರಡಿಯಲ್ಲಿ ನಾವು ಇವತ್ತು ಇದೇ ಹೋಟೆಲಲ್ಲಿ ಸ್ಟೇ ಮಾಡ್ತಾ ಇದ್ದೇವೆ. ಬೆಳಿಗ್ಗೆ ನಾವು 3 ಗಂಟೆಗೆ ಎದ್ದು 4 ಗಂಟೆಗೆ ದೇವರ ದರ್ಶನಕ್ಕೆ ಹೊರಡಬೇಕಂತಿದ್ದೇವೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ಟೈಮ್ ಬೆಳಿಗ್ಗೆ 4 ಗಂಟೆ ಆಗಿದೆ. ಈಗ ನಮಗೆ 5 ಗಂಟೆಗೆ ದೇವರ ದರ್ಶನದ್ದು ಚೀಟಿ ಮಾಡಿದ್ದೇವೆ ನಾವು. ಕಾಕಡ ಆರತಿ ಸೇವೆ ಕೊಟ್ಟಿದ್ದೇವೆ. ಕಾಕಡ ಆರತಿದು ಸೇವಾ ಚೀಟಿ ಮಾಡಿದರೆ ನಮಗೆ ದೇವರ ಎದುರಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿಕ್ಕೆ ಅವಕಾಶ ಉಂಟು. ಹಾಗೆ ಭಜನೆ ಎಲ್ಲ ಆಗ್ತದೆ. ಅದನ್ನೆಲ್ಲ ನೋಡಿ ದೇವರ ದರ್ಶನ ಸಹ ತುಂಬ ಒಳ್ಳೆ ರೀತಿಯಲ್ಲಿ ಮಾಡ್ಬೋದು. ದೇವಸ್ಥಾನದ ಹತ್ರ ಬಂದೆವು. ತುಂಬ ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದರೆ ತುಂಬ ಟೈಮಿಂದ ಸಾಯಿಬಾಬಾನ ನೋಡಬೇಕು ಅಂತ ಕಾದು ಈ ದಿವಸ ಅದಕ್ಕೆ ಒಳ್ಳೆ ಸುಮುಹೂರ್ತ ಬಂದಿದೆ ಅಂತ ಅನಿಸ್ತದೆ. ನನ್ನ ಹಸ್ಬೆಂಡ್ 30 ವರ್ಷದಿಂದ ಶಿರಡಿಗೆ ಹೋಗ್ಬೇಕಂತ ಎಣಿಸ್ತಾ ಇದ್ರಂತೆ, ಆದರೆ ಆಗಲಿಲ್ಲ. ತುಂಬ ಖುಷಿ ಆಗ್ತಾ ಉಂಟು ಬಾಬಾನನ್ನು ನೋಡೋದು. ಬಾಬಾನನ್ನು ನೋಡಿ ಅನುಭವ ಹೇಗಾಯ್ತಂತ ಹೇಳ್ತೇನೆ. ಈಗ ನಮಗೆ ಮೊಬೈಲ್ ಒಳಗೆ ತಗೊಂಡು ಹೋಗ್ಲಿಕ್ಕಿಲ್ಲ. ಇಲ್ಲಿ ಕೌಂಟ್ರಲ್ಲಿ ಮೊಬೈಲ್ ಇಟ್ಟು ಹೋಗಬೇಕು. ಹಾಗೆ ಮೊಬೈಲ್ ಇಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಮೊಬೈಲ್ ಇಟ್ಟು ಮತ್ತೆ ನಮಗೆ ಗೇಟ್ ನಂಬರ್ 5 ಇರಬೇಕು ಎಂಟ್ರೆನ್ಸ್. ಅಲ್ಲಿಂದ ನಾವು ದೇವರ ದರ್ಶನಕ್ಕೆ ಹೋಗ್ತೇವೆ. ಬಾಬನಿಗೆ ಪ್ರಾಣಿಗಳಂದರೆ ತುಂಬ ಖುಷಿ. ಹಾಗೆ ಇಲ್ಲಿ ತುಂಬ ನಾಯಿಗಳು ಉಂಟು. ಎಲ್ಲ ಕಡೆ ಹೋದರೆ ಸಹ ನಾಯಿಗಳು ನೋಡಲಿಕ್ಕೆ ಸಿಗ್ತದೆ, ದೇವಸ್ಥಾನದಲ್ಲಿ ಕೂಡ. ಫ್ರೆಂಡ್ಸ್, ಬಾಬನ ದರ್ಶನ ಒಳ್ಳೆ ರೀತಿಯಲ್ಲಿ ಆಯಿತು. ಕಾಕಡ ಆರತಿ ಎಲ್ಲ ನೋಡಿ ಭಜನೆ ಮಾಡಿ ಎಲ್ಲ ಬಂದೆವು. ಹತ್ತಿರದಿಂದ ಬಾಬನನ್ನು ನೋಡಿ ಅಂತೂ ಮನಸ್ಸಿಗೆ ತುಂಬ ಖುಷಿ ಆಯಿತು. ನಮ್ಮದು ಬಹುದಿನದ ಆಸೆ ಸಹ ಒಂದು ನೆರವೇರಿತು. ತುಂಬ ಟೈಮಿಂದ ಎಣಿಸ್ತಾ ಇದ್ದೆವು ಹೋಗ್ಬೇಕಂತ. ದೇವರು ನಮ್ಮನ್ನು ಇವತ್ತು ಕರೆಸ್ಕೊಂಡ್ರು ಅಂತೇಳಿ. ಮತ್ತೊಂದು ವಿಷಯ ಅಂತ ಹೇಳಿದರೆ, ಅಲ್ಲಿ ನಾವು ಹೊರಗೆ ಬರುವಾಗ ನಾಯಿ ಒಂದು ನಮ್ಮ ಹಿಂದೆಯೇ ಬಂತು. ಬಾಬನಿಗೆ ನಾಯಿ ಅಂದರೆ ತುಂಬ ಇಷ್ಟ. ಹಾಗೆ ನಾಯಿಗೆ ನಾವು ಇಷ್ಟ ಆದೆವೋ ಏನೋ, ತುಂಬ ದೂರದವರೆಗೆ ನಮ್ಮ ಹಿಂದೆ ಬಂತದು. ನಾನು ಮತ್ತೆ ನನ್ನ ಹತ್ರ ಇದ್ದ ಲಡ್ಡು ಒಂದನ್ನು ಅದಕ್ಕೆ ಹಾಕಿದೆ. ನೆಕ್ಸ್ಟ್ ನಾವು ಶನಿ ಸಿಂಗ್ನಾಪುರ್ ಹಾಗೆ ಪಂಢರಪುರಕ್ಕೆ ಹೋಗ್ಲಿಕ್ಕಿದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.